ಸ್ವಸಹಾಯ ಸಂಘಗಳ ಒಕ್ಕೂಟಕ್ಕೆ ಹೆಗ್ಗಡೆ ದಂಪತಿಗಳ ಕೊಡುಗೆ ಅಪಾರ. ಪ್ರಾಣಲಿಂಗ ಮಹಾಸ್ವಾಮೀಜಿ ಇವರ ಹೇಳಿಕೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಮಹಿಳೆಯರಿಗೆ ಆರ್ಥಿಕವಾಗಿ ಸದೃಢಗೊಳಿಸಲು ಸದಾಕಾಲ ಸೇವೆಯಲ್ಲಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮತ್ತು ಸ್ವಸಹಾಯ ಸಂಘ ಒಕ್ಕೂಟಗಳಿಗೆ ಹೆಗ್ಗಡೆ ದಂಪತಿಗಳ ನೇತೃತ್ವವು ಅಪಾರ ಕೊಡುಗೆ ನೀಡಿದೆ ಎಂದು ನಿಪ್ಪಾಣಿ ಸಮಾಧಿ ಮಠದ ಸ್ವಾಮೀಜಿ ಸನ್ಮಾನ್ಯ ಶ್ರೀ ಪ್ರಾಣಲಿಂಗ ಮಹಾಸ್ವಾಮಿಗಳು ತಮ್ಮ ಆಶೀರ್ವಚನಗಳಲ್ಲಿ ಹೇಳಿದರು. ಭೋಜ ವಲಯದ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಮತ್ತು ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ಮಮದಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಪರಮ ಪೂಜ್ಯ ಪದ್ಮವಿಭೂಷಣ ಡಾ ಡಿ ವೀರೇಂದ್ರ ಹೆಗ್ಗಡೆ ಮತ್ತು ಮಾತೃಶ್ರೀ ಡಾ ಹೇಮಾವತಿ ಹೆಗ್ಗಡೆ ಇವರ ಕೃಪಾ ಆಶೀರ್ವಾದಗಳೊಂದಿಗೆ ಆಯೋಜಿಸಲಾದ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಅಸಂಖ್ಯ ಮಹಿಳೆಯರು ಭಾಗವಹಿಸಿ ವರಮಹಾಲಕ್ಷ್ಮಿಗೆ ಉಡಿ ತುಂಬಿ ಪೂಜೆ ಮಾಡುವುದರ ಮೂಲಕ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದರು. संकटी पावावी निर्माणी रक्षावीश्वर वरवंदना जय देव जय मंगल मूर्ति दर्शन मात्रे मन. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ನಿಪ್ಪಾಣಿ ವಲಯ 2ರಲ್ಲಿ ಬರುವ ಮಮದಾಪುರ ಗ್ರಾಮದ ಶ್ರೀ ಕ್ಷೇತ್ರ ಅಂಬಿಕಾದೇವಿ ಮಂದಿರದ ಸಮುದಾಯ ಭವನದಲ್ಲಿ ಬುಧವಾರದಂದು ಆಯೋಜಿಸಲಾದ ಪೂಜಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ನಿರ್ದೇಶಕರು ಶ್ರೀ ವಿಠ್ಠಲ್ ಸಾಲಿಯಾನ, ಸಭೆಯ ಅಧ್ಯಕ್ಷರಾಗಿ ಸ್ಥಳೀಯ ಒಕ್ಕೂಟದ ಅಧ್ಯಕ್ಷರು ಸಾರಿಕಾ ಹರೇಲ, ಗಜಾನನ ಕವಾಡ್ಕರ್, ಯೋಜನಾಧಿಕಾರಿಗಳು ಮಂಜುನಾಯ್ಕ್ ಸಿ. ಗ್ರಾಮ ಪಂಚಾಯಿತಿ ಸದಸ್ಯರು ಬಾಳಾಸಾಹೇಬ ಕದಮ, ಅಮಿತ್ ಶಿಂದೆ, ವಲಯ ಮೇಲ್ವಿಚಾರಕರು ಪ್ರವೀಣ್ ಮುತಗಿ, ಮೋನಿಕಾ ಪಾಟೀಲ, ಸಿದ್ದಣ್ಣ ಕಟ್ಟಿಕರ, ಸೇವಾ ಪ್ರತಿನಿಧಿ ರಂಜನಾ ಮೇಡಂ ಜೊತೆಗೆ ಸಂಘದ ಎಲ್ಲ ಪದಾಧಿಕಾರಿಗಳು, ಮಹಿಳೆಯರು ಉಪಸ್ಥಿತರಾಗಿದ್ದರು. ಸಮಾಜ್ ಕಾರ್ಯ ನ್ಯೂಸ್ಗಾಗಿ ಮಮದಾಪುರದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ.